ಮನೆಯಲ್ಲಿ ಗಂಡಸರು ಅಡಿಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೆ ಎಷ್ಟು ಖುಷಿ ಆಗ್ತದಲ್ವಾ? ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್‌ಫಾಸ್ಟ್ ಮಾಡಿದ್ದು ನಮ್ಮ ಅಪ್ಪ ಮತ್ತೆ ನಮ್ಮ ಯಜಮಾನ್ರು. ನಮಸ್ಕಾರ, ನಾನು ಶ್ರೇಯಾ. ಇವತ್ತು ಅಪ್ಪ ಮತ್ತೆ ಯಜಮಾನ್ರು ಸೇರಿ ಉಪ್ಮಾ ಮತ್ತೆ ಅವಲಕ್ಕಿ ರೆಡಿ ಮಾಡ್ತೇನೆ ಅಂತ ಹೇಳಿದ್ರು. ಇವತ್ತು ಬ್ರೇಕ್‌ಫಾಸ್ಟ್ ರೆಡಿ ಮಾಡಿದ್ದು ಅವರೇ. ವೆಜಿಟೇಬಲ್ಸ್ ಕಟ್ ಮಾಡಿದ್ರು, ಸ್ವಲ್ಪ ಕ್ಲೀನ್ ಮಾಡಿದ್ರು, ಸ್ವಲ್ಪ ಗುಡಿಸಿದ್ರು, ಎಲ್ಲ ಮಾಡಿ ಅವರು ಬ್ರೇಕ್‌ಫಾಸ್ಟ್ ರೆಡಿ ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಕೂತು ಇವತ್ತು ತಿಂಡಿ ತಿನ್ನುವ ಅಂತ ಪ್ಲಾನ್. ಈ ಬ್ಯುಸಿ ಲೈಫ್‌ನಲ್ಲಿ ಒಟ್ಟಿಗೆ ಕೂತು ಊಟ ಮಾಡುವುದು, ತಿಂಡಿ ತಿನ್ನುವುದಂದ್ರೆ ಅಪರೂಪ ಈಗ. ಅದಕ್ಕೆ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೇವಲ್ಲ ಹೇಳಿ, ನಾವು ಒಟ್ಟಿಗೆ ಕೂತು ತಿಂಡಿ ತಿಂದ್ವಿ. ತಿಂಡಿ ತಿನ್ನುವಾಗ ಟಾಪಿಕ್ ಎಲ್ಲ ಬಂತು. ವಾರಿದ್ದು ವಿಷಯ ಬಂತು, ಅಲ್ಲಿದ್ದು ವಿಷಯ ಬಂತು, ಎಲ್ಲ ವಿಷಯ ಬಂತು. ಮಾತಾಡಿಕೊಂಡು ನಾವು ತಿಂಡಿ ತಿಂದಾದ ಮೇಲೆ, ನಾವು ನಮ್ಮ ಕಾಜು ತೋಟಕ್ಕೆ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಈಗ ನೀವು ಕೂಡ ನಿಮ್ಮ ಅಮ್ಮ ಮತ್ತು ಹೆಂಡತಿಗೆ ಸ್ವಲ್ಪ ಸಹಾಯ ಮಾಡಿ ಆಯ್ತಾ? ಅವರನ್ನು ಖುಷಿಪಡಿಸಿ, ಅವರಿಗೆ ಸ್ವಲ್ಪ ಖುಷಿ ಆಗ್ತದೆ. ತಿಂಡಿ ತಿಂದಾದ್ಮೇಲೆ ನಾನು ಮತ್ತೆ ನನ್ನ ಯಜಮಾನರು ತೋಟಕ್ಕೆ ಅಂತ ಹೊರಟ್ವಿ. ಅಲ್ಲಿ ಕೆಲಸದವರು ಆಗಲೇ ಸ್ವಲ್ಪ ಕಾಜು ಹೆಕ್ತಾ ಇದ್ರು. ನಾವು ಅವರ ಜೊತೆ ಸೇರಿಕೊಂಡ್ವಿ. ಈ ಗಿಡಗಳನ್ನೆಲ್ಲ ನೆಟ್ಟದ್ದು ಸುಮಾರು 4 ಟು 5 ವರ್ಷ ಆಯ್ತು ಅನಿಸ್ತದೆ. ಇದು ನಮ್ಮ ಫಸ್ಟ್ ಹಾರ್ವೆಸ್ಟ್. ಮೊದಲು ಇಲ್ಲಿ ಅಡಿಕೆ ಗಿಡ ಹಾಕಬೇಕಂತ ಪ್ಲಾನ್ ಮಾಡಿದ್ದಿತ್ತು. ಬಟ್ ಅದು ಹೇಗೋ ಏನೋ ಚೇಂಜ್ ಆಯಿತು. ಅಟ್ ಲಾಸ್ಟ್ ಈ ಸಲ ನಮಗೆ ಕಾಜಾದರೂ ಕೈಗೆ ಸಿಕ್ಕಿತು. ಅದು ನಮಗೆ ತುಂಬ ಖುಷಿ ಆಯಿತು. ಹೀಗೆ ಕಾಜು ಹೆಕ್ತಿರುವಾಗ ನನಗೆ ನನ್ನ ಸ್ಕೂಲ್ ಡೇಸಿದ್ದು ನೆನಪಾಯಿತು. ಎಕ್ಸಾಮ್ ಮುಗಿದ ತಕ್ಷಣ ನಾವು ರಜೆ ಸಿಕ್ಕಿತು ಅಂತ ಸಾಕು, ನಾವು ಎಂಥ ಬಿಸಿಲಿದ್ರೂ ಸಹ ನಾವು ಕಾಜು ಹೆಕ್ಲಿಕ್ಕಂತ ಬರ್ತಿದ್ವಿ. ಆಗ ನಮಗೆ ಸ್ವಲ್ಪ ಪಾಕೆಟ್ ಮನಿ ಸಿಗ್ತದಾ ಅಂತ ಹೇಳಿ ನಮಗೆ ತುಂಬ ಆಸೆ ಇತ್ತು. ಹಾಗೆಲ್ಲ ಮಾಡಿಕೊಂಡು ನಾವೆಲ್ಲ ಮಕ್ಕಳು ಎಲ್ಲ ಕಾಜು ಹೆಕ್ಲಿಕ್ಕಂತ ಹೋಗ್ತಾ ಇದ್ವಿ. ಆ ದಿನಗಳೇ ಬೇರೆ ಅಲ್ವಾ? ಆ ಟೈಮಲ್ಲಿ ಕಾಜು ಗಿಡಗಳು ತುಂಬ ಇತ್ತು. ಈಗ ಅದೆಲ್ಲ ಹೋಗಿ ಅಡಿಕೆ ಮರಗಳೇ ತುಂಬಿಕೊಂಡಿವೆ. ಹೀಗೆ ಆದ ಮೇಲೆ ಮಧ್ಯಾಹ್ನ ನನಗೆ ಆಫೀಸ್ ಕೆಲಸ ಇತ್ತಲ್ವಾ, ಅದಕ್ಕೆ ನಾನು ಬೇಗ ಅಲ್ಲಿಂದ ಹೊರಟು ಬಂದೆ. ಹಾಗೆ ಹೊರಟು ಬರ್ತಿರುವಾಗ ಅಲ್ಲಿ ನೆರಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತ ಆಯಿತು. ಅಲ್ಲೇ ಕೂತ್ಕೊಂಡೆ. ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ನಮ್ಮ ಪತಿದೇವರು ಸಹ ಬಂದರು. ಅವರು ಸಹ ನನ್ನೊಟ್ಟಿಗೆ ಜಾಯ್ನ್ ಆದರು. ಅವರು ಸ್ವಲ್ಪ ಹೊತ್ತು ನಾನು ಅಲ್ಲಿ ಕೂತು ಸ್ವಲ್ಪ ಮಾತಾಡಿ ಆಚೆ ಈಚೆ ಆದ ಮೇಲೆ ನಾನು ಮತ್ತೆ ಅವರು ಮನೆಗೆ ವಾಪಸ್ ಬಂದೆವು. ನೀವು ಕೂಡ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ರಜೆಯಲ್ಲಿ ಈ ರೀತಿ ಕಾಜು ಹೆಕ್ಲಿಕ್ಕಂತ ಹೋಗ್ತಿದ್ರಾ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.